When you came, how much cash were you carrying and how much was the money in your Forex card? ನಾನು ಆಕ್ಚುಲಿ ಇಲ್ಲಿ ಬರಬೇಕಂದ್ರೆ ಒಂದು 50,000 ನಾನು ತೊಗೊಂಬಂದಿದ್ದೆ. ಇಂಡಿಯನ್ ಕರೆನ್ಸಿ ಕನ್ವರ್ಟೆಡ್ ಇಂಟು ಯೂರೋಸ್ ಅಂದರೆ ನಂದು ಆಲ್ಮೋಸ್ಟ್ 450 ಯೂರೋಸ್ ಕ್ಯಾರಿ ಮಾಡ್ಕೊಂಡು ಬಂದೆ ಅಷ್ಟೇ. ಕ್ಯಾಶ್ ಅಷ್ಟೇ ತೊಗೊಬಂದಿದ್ದು. ಅದಾದಮೇಲೆ ಫೋರೆಕ್ಸ್ ಕಾರ್ಡಲ್ಲಿ ಬಂದ್ಬಿಟ್ಟು ನಾನು ಜಸ್ಟ್ 50 ಯೂರೋಸ್ ಅಷ್ಟೇ ಹಾಕಿದ್ದು. ಬಿಕಾಸ್ ನನಗೆ ಎಲ್ಲಿಗೂ ಬೇಕಾಗಿರಲಿಲ್ಲ. ಬರೀ ಏರ್ಪೋರ್ಟಲ್ಲಿ ಮಾತ್ರ ಆ ಟ್ರಾಲಿ ಯೂಸ್ ಮಾಡೋಕ್ಕೆ ಮಾತ್ರ 1 or 2 ಯೂರೋಸ್ ಅಷ್ಟೇ ಇತ್ತು. ಸೊ ಅದರಿಂದ ನನಗೇನು ಜಾಸ್ತಿ ಖರ್ಚು ಬಿದ್ದಿಲ್ಲ. ಇಲ್ಲಿ ಬಂದಾದ ಕೂಡಲೇ ನಾನು ವಿದಿನ್ 1 ವೀಕಲ್ಲಿ ವೈಸ್ ಅಕೌಂಟ್ನ ಇದು ಓಪನ್ ಮಾಡಿಕೊಂಡೆ. ಬಿಕಾಸ್ ಅದರಲ್ಲಿ ಬಂದ್ಬಿಟ್ಟು ಫೀಸಿಬಿಲಿಟಿ ಇದೆ ನಮ್ಮ ಇಂಡಿಯನ್ ಬ್ಯಾಂಕಿಂದ ಕನ್ವರ್ಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ನಮಗೆ ದುಡ್ಡು. ಸೊ ನಾನು ವೈಸ್ ಅಕೌಂಟ್ನ ಯೂಸ್ ಮಾಡ್ತಿದ್ದೀನಿ. ಅದರಷ್ಟು ಫೀಸಿಬಿಲಿಟಿ ನನಗೆ ಬೇರೆ ಯಾವುದೂ ಗೊತ್ತಾಗಲಿಲ್ಲ. ಬಟ್ ರೆವಲ್ಯೂಟ್ ಇಸ್ ದ ಬೆಸ್ಟ್ ವೇ ಟು ಸೆಂಡ್ ಮನಿ ಇಲ್ಲಿಂದ ಇಂಡಿಯಾಗೆ ಕಳ್ಸೋಕ್ಕೆ. ಬಟ್ ಇಂಡಿಯಾದಿಂದ ನಮಗೆ ಇದು ಯೂಸ್ ಮಾಡಬೇಕಂದ್ರೆ ವೈಸ್ ಇಸ್ ದ ಬೆಸ್ಟ್. Once you landed here, what were the documentation work you had to get done quickly? ಸೊ ಇಲ್ಲಿ ಲ್ಯಾಂಡ್ ಆಗಿದ ಕೂಡಲೇ ಜರ್ಮನಿಯಲ್ಲಿ ಅದೇ ನಾನು ಮುಂಚೆ ಹೇಳಿರುವ ಪ್ರಕಾರ ಆ್ಯನ್ಮಲ್ ಡಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಬಂದ್ಬಿಟ್ಟು ಬಟ್ ಫಸ್ಟ್ ಆಫ್ ಆಲ್ ಆ್ಯನ್ಮಲ್ ಡಂಗೆ ನಿಮ್ಮ ಅಕಾಮಿಡೇಷನ್ ಪರ್ಫೆಕ್ಟ್ ಆಗಿರಬೇಕು. ಬಿಕಾಸ್ ಇಲ್ಲಿ ಮೇನ್ ಸ್ಕ್ಯಾಮಿಂಗ್ ಆಗೋದೆ ಆ್ಯನ್ಮಲ್ ಡಂಗೆ. ಬಿಕಾಸ್ ನಮ್ಮ ಅಕಾಮಿಡೇಷನ್ ಬಂದ್ಬಿಟ್ಟು ಬೇರೆಯವರ ಹೆಸರಲ್ಲಿದ್ದರೆ ಇಲ್ಲ, ಹಾಗೂ ನಿಮಗೆ ಯಾರಾದರೂ ಸ್ಕ್ಯಾಮ್ ಮಾಡಿದರೆ ಬೇರೆ ಕಡೆಗೆ ಒಂದು ಅಡ್ರೆಸ್ನ ಕೊಟ್ಬಿಟ್ಟು ಬಟ್ ಅವರ ಓನರ್ ಬೇರೆ ಎಲ್ಲೋ ಇದ್ದರೆ ಈ ಥರದ್ರಲ್ಲಿ ತುಂಬ ಸ್ಕ್ಯಾಮ್ ಆಗುತ್ತೆ. ಸೊ ನೀವು ಭಾರಿ ಕೇರ್ಫುಲ್ ಆಗಿರಬೇಕು. ನಿಮಗೆ ಆ್ಯನ್ಮಲ್ ಡಂಗ್ ಪಕ್ಕಾ ಸಿಗುತ್ತೆ ಅಂದರೆ ಮಾತ್ರ ಆ ಮನೆಗೆ ಹೋಗಿ. ಸಿಕ್ಕಿಲ್ಲ ಅಂದರೆ ಪ್ಲೀಸ್ ಅದನ್ನು ರಿಸ್ಕ್ ಅಂತೂ ತೊಗೊಳ್ಳೇಬೇಡಿ. ನಿಮಗೆ ಒಂದು ಚೂರಾದ್ರೂ ಏನಾದರೂ ಡೌಟ್ ಬಂದರೆ ಆ ಮನುಷ್ಯರ ಮೇಲೆ ಮೇ ಬಿ ಇದರಲ್ಲಿ ಸಿಗ್ತಿಲ್ಲ ಅಂತ ಕ್ರಾಸ್ ವೆರಿಫೈ ಮಾಡಿ, ಇಲ್ಲಾಂದರೆ ಅಲ್ಲಿ ಆಲ್ರೆಡಿ ಇರುವಂಥ ರೂಮ್ಮೇಟ್ಸ್ ಹತ್ರ ಕೇಳಿ ಅವ್ರಿಗೆ ಆ್ಯನ್ಮಲ್ ಡಂಗ್ ಎಷ್ಟು ದಿನದ ಒಳಗಡೆ ಸಿಕ್ತು, ಎಷ್ಟು ಟ್ರೈಸ್ ಕೊಟ್ಟರು ಅವರು ಒಂದು ಆ್ಯನ್ಮಲ್ ಡಂಗೆ ಅಂತ. ಬಿಕಾಸ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನೀವು ಫಸ್ಟ್ ಪ್ಲೇಸಿಗೆ ಹೋಗಿರ್ತೀರಾ ಆ್ಯನ್ಮಲ್ ಡಂಗ್ದ ಗೌರ್ಮೆಂಟ್ ಆಫೀಸ್ಗೆ, ಬಟ್ ಆ ಬುರ್ಗರಾಮ್ಟಲ್ಲಿ ಅದು ಬುರ್ಗರಾಮ್ಟ್ ಅಂತ ಕರೀತಾರೆ. ಅಲ್ಲಿ ನಿಮಗೆ ಆ್ಯನ್ಮಲ್ ಡಂಗ್ ಆಗಿಲ್ಲ ಅಂದರೆ ಬೇರೆ ಬುರ್ಗರಾಮ್ಟ್ಗೆ ನೀವು ತಿರ್ಗಾ ಅಪಾಯಿಂಟ್ಮೆಂಟ್ ತೊಗೊಂಡು ತಿರ್ಗಾ ಹೋಗಬೇಕಾಗುತ್ತೆ. ಇಟ್ಸ್ ಇಟ್ಸ್ ಅ ಟೀಡಿಯಸ್ ಟಾಸ್ಕ್ ಆ್ಯಂಡ್ ಇಟ್ಸ್ ಅ ಸೀರಿಯಸ್ ಥಿಂಗ್. ಸೊ ನಿಮ್ಮ ಅಕಾಮಿಡೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಬೇಗ ನಿಮಗೆ ಆ್ಯನ್ಮಲ್ ಡಂಗ್ ಸಿಗುತ್ತೆ ಅಂತ. ಸೊ ಒನ್ಸ್ ಅದನ್ನು ಸಿಕ್ಕಿದ ಕೂಡಲೇ ನಿಮ್ಮ ಸ್ಟೋರ್ ಐ ಡಿ, ದಟ್ ಈಸ್ ಯೋರ್ ಟ್ಯಾಕ್ಸ್ ಐ ಡಿ, ಇಲ್ಲಾಂದರೆ ನಿಮ್ಮ SSN ನಂಬರ್ ಬೇಗ ವಿದಿನ್ 2 ವೀಕ್ಸಲ್ಲಿ ಸಿಗುತ್ತೆ. ಆರ್ ಎಲ್ಸ್ ಯು ಕ್ಯಾನ್ ಆಲ್ವೇಸ್ ವಾಕ್ ಅಪ್. ನೀವು ಯಾವಾಗ ಬೇಕಾದ್ರೂ ಫೈನಾನ್ಸ್ ಆಮ್ಸ್ಗೆ ಹೋಗಿಬಿಟ್ಟು ನಿಮ್ಮ ಆ್ಯನ್ಮಲ್ ಡಂಗ್ ಆದ ಕೂಡಲೇ ನಿಮ್ಮ ಆ್ಯನ್ಮಲ್ ಡಂಗ್ ಲೆಟರ್ ಇಟ್ಕೊಂಡು ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಟ್ಯಾಕ್ಸ್ ಐ ಡಿ ಮತ್ತು SSN ನಂಬರ್ನ ತೊಗೋಬೋದು. ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ದೀಸ್ ಆರ್ ದಿ 3 ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ 3 ಇಂಪಾರ್ಟೆಂಟ್ ಥಿಂಗ್ಸ್ ನೀವು ಇಟ್ಕೊಳ್ಳೇಬೇಕಾಗುತ್ತೆ. ಆ್ಯನ್ಮಲ್ ಡಂಗ್, ನಿಮ್ಮ ಟ್ಯಾಕ್ಸ್ ಐ ಡಿ ಮತ್ತು ನಿಮ್ಮ ಸೋಷಿಯಲ್ ಸೆಕ್ಯೂರಿಟಿ ನಂಬರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್.